ಹೇಳ್ತಾರೆ. ಅರೆ ಅಲ್ಲ, ಕ್ಯಾ ಭೈರವಿ ಕಾಮಾಗಿರು. ಅಯ್ಯೋ, ಅಪ್ಪ ಇದ್ರು ಅನ್ಸುತ್ತೆ. ನಡೀರಿ ನಡೀರಿ. ಈ ಕಡೆಯಿಂದೇನೋ ಶಬ್ದ ಬಂದಂಗಾಯ್ತಲ್ಲ. ಈ ಜರೀನಾ, ನಿನ್ನ ಕೈ ಮುಗಿತೀನಿ ಬಾರೆ. ಬನ್ನಿ. ಅರೆ ಭೈರವಿ, ಇದು ನಮ್ಮ ರೂಮ್ ಅಲ್ಲ. ಬನ್ನಿ ಹೋಗೋಣ. ಚಲೋ ಚಲೋ. ಬಚ್ಚಿಟ್ಕೊಳ್ಳಿ ಫಾಸ್ಟ್. ಏನ್ ಜನಪ್ಪ ಈ ಸಿಟಿನವರು, ಮಂಚದ ಮೇಲೂ ಶೂ ಹಾಕೊಂಡೇ ಮಲ್ಕೋತಾರಲ್ಲ. ಯಾವುದಕ್ಕೊಂದು ಶಿಸ್ತು ಪದ್ಧತಿನೇ ಇಲ್ಲ ಇವರಿಗೆ. ಚಿಲಕ ಹಾಕಿದೆ ಅಂದ್ರೆ ಹೊರಗೆ ಹೋದವ್ರು ವಾಪಸ್ ಬಂದ್ರ, ಅಥವಾ ಮನೇಲಿರೋರು ಚಿಲಕ ಹಾಕ್ಬಿಟ್ರ? बाहर चलो। अरे भैरवी उठो। ओके
ಛೀ. ಅಯ್ಯೋ ಬಾಯ್. ನಿಲ್ಲು. ಹಿಂಗಡೆ ಬಗ್ಲಿಂದ ಯಾಕೆ ಬರ್ತಾ ಇದೀಯಾ? ಅದು ಅಂಕಲ್, ನಾನು ಆ ಡೋರು. ಈ ಟೈಮಲ್ಲಿ ಯಾಕೆ ಹೊರಗಡೆ ಬಂದಿದ್ದೆ? ಬಂದಿಲ್ಲ ಅಂಕಲ್. ನಿನ್ನ ರೂಮಲ್ಲಿ ಇರಬೇಕಾದವನು ಹಿಂದಿನ ಬಾಗ್ಲಿಂದ ಬಂದೇ ಇಲ್ಲ ಅಂತಿದೆಯಲ್ಲ. ಅಂದರೆ ಅದು ಅದು ನನಗೆ ನಿದ್ದೆ ಕಣ್ಣಲ್ಲಿ ನಡೆಯೋ ಅಭ್ಯಾಸ ಇದೆ ಅಂಕಲ್. ನಿದ್ದೆಯಲ್ಲಿ ನಡೆಯೋ ಅಭ್ಯಾಸ? ಕಾಲ್ ಗೇಟಾದಾಗ್ಲೇನೆ ನಾನು ನಿದ್ದೆಲ್ಲಿ ನಡೀತಿದ್ದೆ ಅಂತ ನನ್ಗೆ ಅರ್ಥ ಆಗಿದ್ದು. ಹೌದಾ? ಹೌದು ಅಂಕಲ್. ನಿದ್ದೆಗಣ್ಣಲ್ಲಿ ನಡೆದಾಡೋದು ಅಂತಂದ್ರೆ ತುಂಬಾ ದೊಡ್ಡ ತೊಂದರೆ ಅಲ್ವಾ? ಹೌದು ಅಂಕಲ್. ಸರಿ, ಹುಷಾರಪ್ಪ. ನೀನು ಊರಿಗೆ ಹೋದ್ಮೇಲೆ ಒಂದ್ಸಲ ಡಾಕ್ಟರ್ಗೆ ತೋರಿಸ್ಕೊ. ಹಾಗೆ ಮಾಡ್ತೀನಿ. ಹೋಗು. ಒಂದು ನಿಮಿಷ ಅಂಕಲ್. 2 ನಿಮಿಷದ ಹಿಂದೆ ನೋಡಿದಾಗ ನೀನು ಜೋರಾಗಿ ನಿದ್ದೆ ಮಾಡ್ತಾ ಇದ್ದೆ. ನಾನಿಲ್ಲೇ ಹೊರಗಡೆ ಇದ್ದೆ. ನೀನ್ ನಿದ್ರಲ್ಲಿ ನಡ್ಕೊಂಡು ಬರ್ತಿದ್ರೆ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಕಾಗಿತ್ತಲ್ಲ. ನೀನ್ ಈ ಕಡೆನೇ ಬರ್ತಾ ಇದೆಯಾ ಅಂದ್ರೆ ನಿನ್ನ ರೂಮಲ್ಲಿ ಮಲ್ಕೊಂಡಿರೋರು ಯಾರು? ಅದು ನಾನು ಹೊರಗಿದ್ರೆ ನನ್ನ ರೂಮಲ್ಲಿ ಯಾರಿರೋಕ್ಕೆ ಸಾಧ್ಯ ಹೇಳಿ? ಬನ್ನಿ ಅಂಕಲ್, ಹೋಗಿ ನೋಡೋಣ. ಆ ಶರ್ಟೇ ಬೇರೆ, ಈ ಶರ್ಟೇ ಬೇರೆ. ನೀನಲ್ಲಿ ಶೂ ಹಾಕೊಂಡು ಮಲ್ಕೊಂಡಿದ್ದೆ. ಈಗ ನೋಡಿದ್ರೆ ನೀನ್ ಬರಿಗಾಲಲ್ಲಿದ್ಯಾ. ಅಂದ್ರೆ ನಾನು ರೂಮಲ್ಲಿ ನೋಡಿದ್ ನಿನ್ನಲ್ವಾ? ನೀನಲ್ದೆ ಮತ್ತೆ ಇನ್ಯಾರು ನಿನ್ನ ರೂಮಲ್ಲಿ ಮಲ್ಕೊಂಡಿರ್ತಾರೆ? ನನ್ನ ರೂಮಲ್ಲಿ ನನ್ನ ಬಿಟ್ರೆ ಇನ್ಯಾರು ಇರ್ತಾರೆ ಅಂಕಲ್? ಅದು ನಿಮ್ ಭ್ರಮೆ ಇರ್ಬೇಕು ಅಂಕಲ್. ಭ್ರಮೆ ಆಗೋಕೆ ನನಗೇನು ನಿನ್ ಥರ ನಿದ್ದೆಗಣ್ಣಲ್ಲಿ ನಡೆಯೋ ಅಭ್ಯಾಸ ಇಲ್ಲ. ಸರಿ, ಅದು ಯಾರು ಅಂತ ನೋಡೋಣ ಬಾ. ಮಲ್ಕೋ. ಗುಡ್ ನೈಟ್ ಅಂಕಲ್. ಅವನನ್ನು ನಾನು ಅಲ್ಲೇ ನೋಡಿದ್ನಲ್ಲ, ಇದೇನಾದ್ರೂ ನನ್ನ ಭ್ರಮೆನಾ? ಡೋರ್ ತೆಗ್ದೇ ಇದೆಯಲ್ಲ. ಈ ಊರು, ಇಲ್ಲಿನ ಪದ್ಧತಿಗಳು ಒಂದು ಅರ್ಥ ಆಗ್ತಿಲ್ಲ.
ಭೈರವಿ ಮನೇಲಿ ಯಾರಿಗೂ ಗೊತ್ತಾಗ್ದಾಗೆ ಗುಟ್ಟಾಗಿ ಯಾಕೆ ಹೊರಗಡೆ ಹೋಗಿರ್ಬೋದು? ಏನಕ್ಕೋಸ್ಕರ ಹೋಗಿರ್ಬೋದು? ನಮಾಮೀಶ್ವರಂ ಪ್ರಾಣೇಶ್ವರಂ ಪಂಚಭೂತೇಶ್ವರಂ ಅನಾದೀಶ್ವರಂ ಆದೀಶ್ವರಂ ಸರ್ವಕಾಲೇಶ್ವರಂ ಶಿವಂ ಶಿವಂ ಭವಹರಂ ಹರಂ ಶಿವಂ ಶಿವಂ ಭವಹರಂ ಹರಂ ಶಿವಂ ಶಿವಂ ಭವಹರಂ ಹರಂ ಶಿವಂ ಶಿವಂ ಭವಹರಂ ಹರಂ ನಮಾಮೀಶ್ವರಂ ಪ್ರಾಣೇಶ್ವರಂ ಪಂಚಭೂತೇಶ್ವರಂ ಅನಾದೀಶ್ವರಂ ಆದೀಶ್ವರಂ ಸರ್ವಕಾಲೇಶ್ವರಂ ಶಿವಂ ಶಿವಂ ಭವಹರಂ ಹರಂ ಶಿವಂ ಶಿವಂ ಭವಹರಂ ಹರಂ ಛೇ, ಆ ನಾಯಿ ಒಂದ್ ಅಡ್ಡ ಬರ್ದೇ ಇದ್ದಿದ್ರೆ ಒಳಗೋಗಿ ಆ ಗುಡಿ ರಹಸ್ಯ ಏನು ಅಂತ ತಿಳ್ಕೊಬೋದಿತ್ತು. It wasn't a dog. It looks like a devil. ಅರೆ ಭೈರವಿ, ನನಗೂ ಕೂಡ ಅದು ನಾಯಿ ಅನ್ನಿಸ್ಲಿಲ್ಲ, ಸೈತಾನ್ ಅನ್ನಿಸ್ತು. ಏಯ್, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಈ ನಾಯಿಗಳು ಮನೇಲಿ ಸಾಕಿರೋ ನಾಯಿಗಳ ತರ ಕ್ಯೂಟ್ ಆಗಿರಲ್ಲ. ಈ ಬೀದಿ ನಾಯಿಗಳು ಹಾಗೆ ಇರೋದು. ಇವತ್ತು ನಮ್ ಪ್ಲಾನ್ ಎಲ್ಲ ಫುಲ್ ಫ್ಲಾಪ್ ಆಗೋಯ್ತು. ಆದ್ರೆ ಅದೇನೇ ಆಗ್ಲಿ, ನಾನು ಆ ಗುಡಿ ಒಳಗಡೆ ಹೋಗೇ ಹೋಗ್ತೀನಿ. ಸಾನ್ವಿ, ಅಮ್ಮ ಸಾನ್ವಿ, ಸಾನ್ವಿ. ಏನಮ್ಮ ಇವತ್ ನೀನ್ ಎಬ್ಬಿಸ್ತಾ ಇದ್ಯಾ? ಏನಾದ್ರೂ ಬೇಕಿತ್ತಾ? ರಾತ್ರಿ ಎಲ್ಲ ಅರ್ಜುನ್ದೇ ಕನ್ಸು ಕಣಮ್ಮ. ಅವನ್ ಕಷ್ಟದಲ್ಲಿ ಸಿಕ್ಕಾಕೊಂಡಾಗೆ, ಯಾವ್ದೋ ಅಪಾಯ ಅವನ್ ಬೆನ್ ಬಿದ್ದ ಹಾಗೆ, ಏನೇನೋ ಹುಚ್ಚು ಕನ್ಸುಗಳು ಬಿತ್ತು. ಅವನಿಗೇನಾಗಿದೆಯೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ಅಮ್ಮ. ಹುಚ್ಕನ್ಸು ಅಂತ ನೀನೇ ಹೇಳ್ತಾ ಇದ್ಯಲ್ಲ, ಮತ್ತ್ಯಾಕ್ ಅದಕ್ಕೆ ಹೆದರ್ತಾ ಇದ್ಯಾ? ಏನಾದ್ರೂ ಅಪಾಯ ಆಗೋದಿದ್ರೆ ಕೇಡಾಗತ್ತೆ ಅನ್ನೋ ಟೈಮಲ್ಲೇ ಈ ತರದ ಅಪಶಕ್ನಗಳು ಕನ್ಸುಗಳು ಬರುತ್ತಮ್ಮ. ಅಮ್ಮ ಈಗ್ಲೇ ಇಷ್ಟೆಲ್ಲ ಭಯ ಪಡ್ತಿದ್ದಾಳೆ. ಇನ್ನು ಅವನು ನಾಗವರದಲ್ಲಿದ್ದಾನೆ ಅಂದ್ರೆ ಹೆದರ್ ಹಾರ್ ಹೋಗ್ತಾಳೆ. ಅವನ್ ನಾಗವರದಲ್ಲಿದ್ದಾನಂತ ಅಮ್ಮಂಗೆ ಹೇಳ್ದೇ ಇರೋದೇ ಒಳ್ಳೇದು. ಅವನು ಎಲ್ಲಿದಾನೋ ಹೇಗಿದಾನೋ ಅಂತ ನೀನಾದ್ರೂ ತಿಳ್ಕೊಳಕ್ ಟ್ರೈ ಮಾಡಮ್ಮ. ನಾನು ಟ್ರೈ ಮಾಡ್ತಿದ್ದೀನಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವನು ಒಂದ್ಸಲ ಫೋನ್ ಮಾಡಿ ಮಾತಾಡಿದ್ದಿದ್ರೆ ನಂಗೆ ಇಷ್ಟೊಂದು ಆತಂಕ ಆಗ್ತಿರ್ಲಿಲ್ಲ. ಮತ್ತೆ ಇದೇ ಗೋಳಾಯ್ತಲ್ಲ ಅತ್ತಿಗೆ ನಿಂದು. ಈಗಿನ ಕಾಲದಲ್ಲಿ ಎಷ್ಟೋ ಮಕ್ಕಳು ಓದು, ಉದ್ಯೋಗ, ಬಿಸ್ನೆಸ್ ಅಂತ ಫಾರಿನ್ಗೆಲ್ಲ ಹೋಗ್ತಿದ್ದಾರೆ. ಹೋದವರು ವರ್ಷಾನ್ಗಟ್ಲೆ ವಾಪಸ್ಸೇ ಬರಲ್ಲ. ವಾರ ತಿಂಗಳು ಬಿಟ್ರು ಒಂದ್ ಫೋನ್ ಕೂಡ ಮಾಡಲ್ಲ. ಎಲ್ರು ನಿಂತರ ಯೋಚನೆ ಮಾಡ್ತಿದಾರ ಅತ್ಗೆ? ಈ 2-3 ದಿನಕ್ಕೆ ಹೀಗಾಗೋದ್ರೆ ಹೇಗೆ ಅತ್ಗೆ? ನಿಂಗೆ 2-3 ದಿನ ಅಂತ ಅನ್ನಿಸ್ತಿರ್ಬೋದು, ಆದ್ರೆ ನನ್ಗೆ 2-3 ಯುಗ ಕಳೆದ ಹಾಗಾಗ್ತಿದೆ. ಅತ್ತೆ, ದುಃಖದಲ್ಲಿರೋ ಅಮ್ಮಂಗೆ ಸಮಾಧಾನ ಮಾಡೋ ಬದಲು ಹೀಗೆ ಚುಚ್ಚು ಮಾತಾಡ್ತಿದ್ಯಲ್ಲ. ಮನಸ್ಸಿಗೆ ಏನ್ ಅನ್ಸುತ್ತೋ ಅದು ಮಾತಾಡೋದೇ ತಪ್ಪ. ನಾಲಿಗೆಗೆ ಬೆಣ್ಣೆ ಹಚ್ಕೊಂಡು ಮಾತಾಡೋದಕ್ ಬರೋದಿಲ್ಲಮ್ಮ ನನಗೆ. ಅಮ್ಮ, ಅತ್ತೆ ಮಾತನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ದುರ್ಗಾ, ಅಮ್ಮನ್ ಕರ್ಕೊಂಡು ಹೋಗಿ ತಿಂಡಿ ತಿನ್ಸು. ಮಾಡ್ತೀನಿರು ನಿನ್ಗೆ.
ಯಾಕ್ರಿ ಅಷ್ಟು ಜೋರ ಗಿಂಟ್ಬಿಟ್ರಿ? ಏಯ್, ನಾನ್ ಗಿಲ್ಲದ್ನಾ? ತಮಾಷೆ ಮಾಡ್ತಿದ್ಯಾ? ಮನೆ ಅಂದ್ಮೇಲೆ ತಿಗ್ನೆ ಇರುವೆ ಎಲ್ಲ ಇಲ್ದೇ ಇರುತ್ತಾ? ಅದೇ ಕಚ್ಚಿರ್ಬೇಕು. ಹಾ, ಇಷ್ಟು ಜೋರ ಕಚ್ಚುತ್ತಾ? ಕಚ್ಚುತ್ತೆ. ನಮ್ಮೂರಲ್ಲಿ ಹಾಗೆ ಕಚ್ಚುತ್ತೆ. ಹೌದು, ನೀನೇನು ನಮ್ಮನೇಲೆ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ಯಾ? ಪರಿಚಯ ಇಲ್ದಿರೋರ್ ಮನೇಲಿ ಇಷ್ಟು ದಿನ ಇರೋದಕ್ಕೆ ಮರ್ಯಾದೆ ಏನೂ ಇಲ್ವಾ ನಿನಗೆ? ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ನನಗೆ ನಿಮ್ಮನೇಲೇ ಇರೋದಕ್ಕೆ ಆಸೆನಾ? ನಿಮ್ಮನೆಯವರೇ ತಾನೇ ಹೋಗ್ಬೇಡ ಅಂದಿರೋದು. ಹೋಗ್ಬೇಡ ಅಂದ್ರೆ ಇಲ್ಲೇ ಇದ್ಬಿಡ್ತ್ಯಾ? ಇನ್ನೊಂದ್ ವರ್ಷ ಉಳ್ಕೊ ಅಂತಾರೆ, ಉಳ್ಕೊಂಡ್ಬಿಡ್ತ್ಯಾ? ಇಲ್ ನೋಡು, ನೀನ್ ನನಗ್ ಲೈನ್ ಹಾಕ್ಬೇಕು ಅಂತಾನೆ ಇಲ್ಲಿದ್ಯಾ ಅಂತ ನನಗ್ ಗೊತ್ತು. ನಿಮ್ಮಪ್ಪ ಒಬ್ರು ದೊಡ್ಡ ಲಯನ್ನು, ನೀವೊಬ್ರು ಲೇಡಿ ಲಯನ್ನು. ಲಯನ್ಸ್ಗೆ ಲೈನ್ ಹಾಕೋ ಧೈರ್ಯ ನನಗೆ ನಿಜವಾಗ್ಲೂ ಇಲ್ಲ ರೀ. ಆಹಾ, ಏಯ್, ಈ ಡ್ರಾಮಾ ಎಲ್ಲ ಮಾಡ್ಬೇಡ. ಕೆಲ್ಸ ಕಾರ್ಯ ಇರೋರು ಯಾರು ಅದನ್ನೆಲ್ಲ ಬಿಟ್ಟು ಹೀಗ್ ನಿಂತರ ಉಳ್ಕೊಳಲ್ಲ. ನೀನ್ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು, ಹೋಗು. ನೀ ಮನೆಯವ್ರಿಗೆ ಹೇಳಿದ್ರೆ ಹೋಗೋಕ್ ಬಿಡಲ್ವೇನೋ? ಹೇಳ್ದೇನೆ ಹೋಗು. ಅದು ನಾನು ಹೋದೆ ಅಂತ ಗೊತ್ತಾದ್ರೆ ಅವ್ರಿಗೆಲ್ಲ ಫೀಲ್ ಆಗುತ್ತೇನೋ ಅಂತ. ಏಯ್, ಈ ಲಾಜಿಕ್ ಎಲ್ಲ ಮಾತಾಡ್ಬೇಡ. ನೀನ್ ಅನ್ಕೊಂಡಿರೋ ಅಷ್ಟು ನಾನ್ ಒಳ್ಳೆವಳಲ್ಲ. ನೀನಿನ್ನೂ ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ಅದು ನಾನು ಹೇಳ್ದೆ ಹೋದ್ರೆ ನಿಮ್ಮಪ್ಪ ನಿಮ್ಮ ಅಜ್ಜಿ ಫೀಲ್ ಆಗ್ತಾರೆ ಅನ್ಸುತ್ತೆ ರೀ. ಹೋಗದೆ ಇದ್ರೆ ನೀನ್ ಫೀಲ್ ಮಾಡ್ಕೋಬೇಕಾಗುತ್ತೆ. ಈ ಕಾಫಿ ಕುಡ್ದು ಇಲ್ಲಿಂದ ರೈಟ್ ಹೇಳ್ತಿರು. ಹೋಗೋಕ್ ಮುಂಚೆ ಕಾಫಿ ಕೊಡ್ತಿರೋದಕ್ಕೆ ಅಲ್ಲ ರೀ, ಕಾಫಿ ನನಗೆ. ನಿನ್ ಕಾಫಿ ನಾನ್ ಕುಡಿತಿದ್ದೀನಿ ಅಂತ ಫೀಲ್ ಆಗ್ತಿದ್ಯಾ? ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೇಡ. ಈ ಕಾಫಿ ನಂದು. ನಿನ್ ರೂಮಿಗೆ ಬರ್ತಾ ಇರೋದನ್ನ ನಮ್ಮ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಕಾಫಿ ಕೊಡೋ ತರ ಬಂದೆ. ನಾನ್ ನಿಂಗ್ ಕಾಫಿ ಕೊಟ್ಟೆ. ಹಾ, ನಾನು ಕುಡ್ದು ಆಯ್ತು. ಕರೆಕ್ಟ್. ಇಲ್ಲಿಂದ ಹೋಗ್ತಾ ಇರ್ಬೇಕು. ಹಾಗೆ ಆಗ್ಲಿ. ಏನಿದು? ನನಗೆ ಗೊತ್ತಿಲ್ಲ ರೀ. ನಿಮ್ಮನೇಲಿ ಏನಿರುತ್ತೆ ಅಂತ ನನಗೇನು ಗೊತ್ತು ರೀ. ರೂಮ್ ನೀಟಾಗಿ ಇಟ್ಕೊಳ್ಳೋಕ್ ನಿನಗ್ ಬರಲ್ವಾ? ಅಂದ್ರೆ ಅದು ನಿಮ್ಮನೆ ವಸ್ತು. ಸರಿ, ಮೊದ್ಲಿಂದ ಹೊರಡು. ಏನು ಅವರೇನೋ ಇರು ಅಂತಾರೆ, ಇವಳೇನೋ ಹೋಗು ಅಂತಾಳೆ. ಹಾ ಭೈರವಿ, ಇವತ್ತು ನಾಗ ಹುಣ್ಣಿಮೆ. ನಿನ್ ಕೈಲಿರೋ ಖಡ್ಗನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬೇಕು. ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬಾ, ಹೋಗು. ಸರಿ. ಖಡ್ಗ ಎಲ್ಲೋಯ್ತು? ಎಲ್ಲಿಟ್ಟೆ? ಖಡ್ಗ ಏನಾಯ್ತು?
ನಾನು ಕೈಯಿಂದ ತೆಗಿಲೇ ಇಲ್ವಲ್ಲ. ಎಲ್ಲಿ ಬೀಳಿಸ್ಕೊಂಡೆ? ಕಳೆದೋಗಿದೆ ಅಂದ್ರೆ ಅಮ್ಮ ಸುಮ್ಮನಿರಲ್ಲ. ಕೈಯಲ್ಲಿದ್ದ ಖಡ್ಗ ಮಿಸ್ ಆಗೋಕೆ ಹೇಗೆ ಸಾಧ್ಯ? ರಾತ್ರಿ ಗೋಡೆ ಹಾರ್ ಬರ್ಬೇಕಾದ್ರೇನಾದ್ರೂ ಬಿದ್ದು ಹೋಯ್ತಾ? ಅಲ್ಲೇ ಬಿದ್ದಿರ್ಬೋದು ಅನ್ಸುತ್ತೆ. ಭೈರವಿ ಏನಾದ್ರೂ ಎತ್ಕೊಂಡ್ಲಾ? ಎಸ್, ಪಕ್ಕ ಅವಳೇ ಎತ್ಕೊಂಡಿರ್ತಾಳೆ. ಇದಕ್ ಮುಂಚೆ ಭೈರವಿ ಆ ಹುಡುಗನ ರೂಮ್ಗೆ ಹೋಗಿದ್ಲು. ಈಗ ಆ ಹುಡುಗ ಭೈರವಿ ರೂಮ್ಗೆ ಹೋಗ್ತಿದ್ದಾನಲ್ಲ, ಮನೆಯವ್ರು ನೋಡ್ತಾರೆ ಅನ್ನೋ ಭಯ ಇಬ್ಬರಿಗೂ ಇಲ್ದಂಗಾಯ್ತು. ಯಾರಾದ್ರೂ ನೋಡಿದ್ರೆ ಏನಾಗುತ್ತೋ ಏನೋ. ನನ್ನ ಕಡ್ಗ ಅಂತಂದು ಇವಳು ಯಾಕೆ ರೂಮ್ನಲ್ಲಿ ಇಟ್ಕೊಂಡಿದ್ದಾಳೆ? ಏಯ್ ಇಡಿಯಟ್, ನನ್ನ ರೂಮಿಗೆ ಯಾಕೆ ಬಂದಿದ್ಯಾ? ಸಾರಿ ಸಾರಿ, ಅದು ಮತ್ತೆ ಸಾರಿ ಸಾರಿ. ಶಟ್ ಅಪ್. ಇಲ್ಲಿ ನಿಂಗೇನ್ ಕೆಲ್ಸ? ಯು ಸ್ಟುಪಿಡ್, ಯು ಮ್ಯಾನರ್ಲೆಸ್ ಫೆಲೋ, ಗೆಟ್ ಔಟ್. ನಾನೇನು ನೋಡಿಲ್ಲ, ನಾನೇನು ಬೇಕಂತ ಬಂದಿಲ್ಲ. ಅದು ಐ ಸೆಡ್ ಗೆಟ್ ಔಟ್. ಐಮ್ ಸಾರಿ. ಕೂಲ್ ರಿಲ್ಯಾಕ್ಸ್. ನಾನೇನು ನೋಡಿಲ್ಲ. ಐಮ್ ವೆರಿ ಸಾರಿ. ಅರೆ ಭೈರವಿ, ನೀನು ಕಿರ್ಚಿದ್ ಕೇಳ್ತು. ಕ್ಯಾ ಹುವಾ ರೇ? Why did you shout? What happened? ನನ್ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದೆ, ಅವ್ನ್ ಡೈರೆಕ್ಟ್ ಆಗಿ ನನ್ ರೂಮ್ಗೆ ಬಂದ್ಬಿಟ್ಟ. ನಮ್ ಮನೇಲಿ ಯಾರಿಗೂ ಗೊತ್ತಾಗ್ದಂಗೆ ಹೊರಟೋಗು ಅಂದೆ. ಹೋಗ್ದೆ ಈ ತರ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ನಾನ್ ಅನ್ಕೊಂಡಂಗೆ ಅವನಿಗೆ ನನ್ ಮೇಲ್ ಏನೋ ಫೀಲಿಂಗ್ಸ್ ಇದೆ ಅನ್ಸ್ತಿದೆ. ಅರೆ ಹೇ, ಏನ್ ಹುಡುಕ್ತಿದ್ದಿ ನೀನು? ಅದು ನನ್ ಕಡ್ಗ. Where did you keep it? ಇಲ್ಲೇ ಇಟ್ಟಿದ್ದೆ ಕಣೆ. ಭೈರವಿ, ಇಲ್ಲೇ ಇಟ್ಟಿದ್ರೆ ಎಲ್ಲಿಗೆ ಹೋಗುತ್ತೆ? ಅದೇ ಅರ್ಥ ಆಗ್ತಾ ಇಲ್ಲ. ಸ್ನಾನ ಆದ್ಮೇಲೆ ನಿಕಾಲ್ಗೆ ತೂ ಕಿಧರ್ ಕಾರೆ? ಇಲ್ವೇ, ಸ್ನಾನಕ್ ಹೋಗೋ ಮುಂಚೆನೆ ತೆಗ್ದು ಇಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿದ್ದೆ. ನಂಗ್ ಸರಿ ನೆನ್ಪಿದೆ. ಅಮ್ಮ ಭೈರವಿ, ಬೇಗ ಬಾಮ. ಬರ್ತಾ ಇದೀನಿ ಅಜ್ಜಿ. ಇವಾಗ ಅಜ್ಜಿ ಕಡ್ಗ ಎಲ್ಲಿ ಅಂತ ಕೇಳ್ತಾರೆ. ಕಾಣಿಸ್ತಿಲ್ಲ ಅಂತ ಅಂದ್ರೆ ಉಗಿತಾರೆ. ಅರ್ಜುನೇ ನನ್ನ ರೂಮಿಗೆ ಬಂದಿದ್ದು. ಅವನೇ ಎತ್ಕೊಂಡಿರ್ಬೇಕು. ಇದೇನಿದು? ಇದಿಲ್ಲಿಗೆ ಹೇಗೆ ಬಂತು? ಅರೆ, ನಿಂದು ಕಡ್ಗ ಅವನು ಯಾಕೆ ತಗೊಳ್ತಾನೆ? ಅವನಲ್ದೆ ಬೇರೆ ಯಾರು ಎತ್ಕೊಳಕ್ ಚಾನ್ಸೇ ಇಲ್ಲ. ಮಾಡ್ತೀನಿ ಅವನಿಗೆ.
ಮೊದಲು ಪೂಜೆಗೆ ಹೋಗಿ ನಮ್ಮ ಅಜ್ಜಿನ ಮ್ಯಾನೇಜ್ ಮಾಡಬೇಕು. ನಾನು ಬೇಗ ಹೋಗಿ ರೆಡಿ ಆಗ್ತೀನಿ. ಕೆಂಪೇಗೌಡ ಸಿನಿಮಾಲಿ ರವಿಶಂಕರ್ ತರ ಡೈಲಾಗ್ ಹೊಡಿತಾ ಇದೆಯಲ್ಲ, ಅಪ್ಪಿತಪ್ಪಿ ಅವ್ರ ಇನ್ಸ್ಪಿರೇಷನ್ ಇಂದಾನೇ ಈ ಮಂತ್ರಿವಾದಿ ಗೆಟಪ್ ಹಾಕೊಂಡಿದ್ಯಾ? ಅವ್ರು ನೋಡಿದ್ರೆ ಹಾಗಿದ್ದಾರೆ, ನೀನ್ ನೋಡಿದ್ರೆ ಹೀಗಿದ್ಯಾ, ಏನಾಯ್ತು? ನಿನ್ನೆ ಏನಾಯ್ತು ಅಂದೆ? ರಾತ್ರಿ ಯಾರೋ ಗುರುಗಳಿಗೆ ದೊಡ್ಡ ಜಲಕ್ ಕೊಟ್ಟ. ಗುರುಗಳಿಗ? ಗುರುಗಳೇ, ಅದ್ಯಾರೋ ನಿಮ್ಮನ್ನ ಅವಮಾನ ಮಾಡದ್ನಂತೆ. ಅವನ್ ಯಾರು ಅಂತ ಹೇಳಿ ಗುರುಗಳೇ, ಅವನ್ ಕತೆ ಮುಗಿಸ್ಬಿಡ್ತೀನಿ. ಅತೀಂದ್ರಿಯ ಶಕ್ತಿ ಇರೋ ನಾನೇ ಅವನ್ನ ಏನು ಮಾಡಕ್ಕಾಗ್ಲಿಲ್ಲ. ನೀನೇನ್ ಮಾಡ್ತೀಯ? ನನ್ನ ಶಕ್ತಿ ನಮ್ಮ ಮನಸ್ಸು ಯಾವುದೋ ಅದ್ಭುತ ಶಕ್ತಿ ಅವನ ಹತ್ರ ಇದೆ. ಅವನು ನಮ್ಮ ಕಡೆ ಸೇರ್ಕೊಂಡ್ರೆ ನಾವ್ ಅಂದ್ಕೊಂಡಿದ್ದ ಕೆಲಸ ಸುಲಭವಾಗಿ ಸಾಧಿಸ್ಬೋದು. ಅವನ್ ಯಾರು ಅಂತ ನಾನ್ ತಿಳ್ಕೋಬೇಕು. ಗುರುಗಳೇ, ಇದುವರೆಗೂ ನಿಮ್ ಎದುರು ಬಂದವ್ರನ್ನೆಲ್ಲಾರನು ಮುಗಿಸ್ಬಿಟ್ರಿ. ಈಗ ಅವ್ನ್ ಯಾವನ್ ಜೊತೆನೋ ಸ್ನೇಹ ಮಾಡ್ಬೇಕು ಅಂತಿದಿರಲ್ಲ? ಏ ದಡ್ಡ, ತನ್ನ ಶಕ್ತಿ ಸಾಲ್ತಿಲ್ಲ ಅನ್ನಿಸ್ದಾಗ ತನಗಿಂತ ತಿಳಿದವ್ರ ಬಳಿ, ತನಗಿಂತ ಜಾಸ್ತಿ ಶಕ್ತಿ ಇರೋರ್ ಬಳಿ ದೋಸ್ತಿ ಮಾಡಿ ಅಂದ್ಕೊಂಡಿದ್ದನ್ನ ಸಾಧನೆ ಮಾಡ್ಕೋತಾರೆ. ಸರಿ ಗುರುಗಳೇ, ನೀವು ಅವನ್ನ ನೋಡಿದಿರಲ್ವಾ? ಅವನ್ ಯಾರು ಅಂತ ಹೇಳಿ ಗುರುಗಳೇ, ನಾನು ಹೋಗಿ ಅವನ ಹತ್ರ ಮಾತಾಡ್ತೀನಿ. ಅವನ್ನ ಈ ಮೊದಲು ನಾನೆಲ್ಲೂ ನೋಡಿಲ್ಲ. ಈ ಊರ್ನವನು ಅಲ್ಲ. ಈ ಊರ್ನವನು ಅಲ್ವಾ? ನೀವು ಅವನ್ನ ಯಾವತ್ತೂ ನೋಡಿಲ್ವಾ? ಹುಣ್ಣಿಮೆ ದಿನ ಈ ಊರವ್ರು ಯಾರು ಹೊರಗಡೆ ಬರೋದಿಲ್ಲ. ಈ ಊರ್ನವನು ಅಲ್ಲ ಅಂತ ಹೇಳಿದ್ ನೋಡಿದ್ರೆ ನಮ್ಮ ಮನೇಲಿ ಒಬ್ಬ ಇದಾನ ಗುರುಗಳೇ. ಅವನು ಹೇಗಿರ್ತಾನಂತ ಹೇಳಿ ಗುರುಗಳೇ. ಅವನ ನೋಟ ಕತ್ತಿ ತರ ಇದೆ. ಅವನ ವೇಗ ಮಿಂಚಿನ ತರ ಇದೆ. ಅವನ ದೇಹ ಕಲ್ಲು ಬಂಡೆ ತರ ಇದೆ. ಅವನ್ನ ನೋಡಿದ್ರೆ ಪ್ರಳಯನೇ ಕಣ್ಮುಂದೆ ಬಂದಾಗುತ್ತೆ. ಗುರುಗಳೇ, ನೀವು ಹೇಳೋದನ್ನ ನೋಡಿದ್ರೆ ಅವನು ನಮ್ಮ ಮನೆಯಲ್ಲೇ ಇದ್ದಾನೆ. ಈ ಊರಲ್ಲಿ ಸೆಲ್ ಫೋನ್ ರಿಪೇರಿ ಮಾಡೋರು ಇದ್ದಾಗ ಕಾಣಿಸ್ತಿಲ್ವಲ್ಲ? ಸೀನು, ಈ ಫೋನ್ ಯಾಕೋ ವರ್ಕ್ ಆಗ್ತಿಲ್ಲ ನೋಡೋ. ಏನಾಗಿದೆ ನೋಡ್ತೀನಿ. ಸಂಜೆ ಶಾಪ್ ಹತ್ರ ಬಂದು ಕಲೆಕ್ಟ್ ಮಾಡ್ಕೋ. ಬೇಗ ರೆಡಿ ಮಾಡು. ಎಕ್ಸ್ಕ್ಯೂಸ್ ಮೀ ಬಾಸ್, ನೀವು ಸೆಲ್ ಫೋನ್ ರಿಪೇರಿ ಮಾಡ್ತೀರಾ? ಹೌದು. ಓ ಗ್ರೇಟ್. ನನ್ನ ಫೋನ್ ಕೆಳಗೆ ಬಿದ್ದು ಆನ್ ಆಗ್ತಿಲ್ಲ, ಸ್ವಲ್ಪ ನೋಡ್ತೀರಾ? ಕೊಡಿ. ಪ್ರಾಬ್ಲಮ್ ಏನು ಅಂತ ನೋಡ್ತೀನಿ. ನಾಳೆ ಬಂದು ತಗೊಳ್ಳಿ. ನಿಮ್ನ ಯಾವತ್ತೂ ಈ ಊರಲ್ಲಿ ನೋಡಿಲ್ವಲ್ಲ? ಯಾರ ಮನೆಗೆ ಬಂದಿದ್ದೀರಾ? ಈ ಊರಲ್ಲಿ ಕೃಷ್ಣಯ್ಯ ಅವ್ರ ಮನೆಗೆ ಬಂದಿದ್ದೀನಿ. ಓ, ಯಜಮಾನ್ರ ಮನೆಗೆ ಬಂದಿದ್ದೀರಾ? ಈ ಹುಡುಗಿ ಯಾಕಿನ್ನ ಬಂದಿಲ್ಲ? ಅಮ್ಮ ಭೈರವಿ, ಬೇಗ ಬಾಮ್ಮ, ಪೂಜೆಗೆ ಟೈಮ್ ಆಗುತ್ತೆ, ಬೇಗ ಬಾ. ಏ ಚೋಟು, ಬಾಬಾ. ಯಾಕಮ್ಮ ಇಷ್ಟು ಲೇಟು? ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಬಾ ಕೂತ್ಕೋ. ಕೂತ್ಕೋ. ಆಯ್ತಜ್ಜಿ. ಈಗೇನ್ ಮಾಡ್ಲಿ? ನನ್ ಕೈಯಲ್ಲಿ ಖಡ್ಗ ಇಲ್ಲ ಅಂತ ಗೊತ್ತಾದ್ರೆ ಇವರೆಲ್ಲ ದೊಡ್ಡ ರಾದಂತ ಮಾಡ್ತಾರೆ. ಊಟಕ್ಕೆ ಕೂತ್ಕೊಂಡಿರೋ ತರ ಕೂತ್ಕೊಂಡಿದ್ಯಲ್ಲ ಅತ್ತೆ, ಕೈ ಮುಗಿ. ದೇವ್ರೆ, ಅಜ್ಜಿ ಖಡ್ಗದ ಬಗ್ಗೆ ಕೇಳ್ದಿರೋ ತರ ನೋಡ್ಕೋ ಪ್ಲೀಸ್ ಪ್ಲೀಸ್. ನೀನ್ ಖಡ್ಗನ್ ತಗೊಂಬಮ್ಮ, ಪೂಜೆಗೆ ಇಡ್ತೀನಿ.
ಕೊಡಮ್ಮ. ಏನ್ ಯೋಚನೆ ಮಾಡ್ತಿದ್ಯಾ? ಕೊಡು ಭೈರವಿ. ಅಜ್ಜಿ, ಅದು ನನ್ನ ರೂಮಲ್ಲಿ ಇಟ್ಟಿದ್ ನನ್ನ ಖಡ್ಗ ಕಾಣಿಸ್ತಾನೆ ಇಲ್ಲ. ರೂಮಲ್ಲಿ ಇಟ್ಟಿರೋ ಖಡ್ಗ ಕಾಣಿಸ್ತಿಲ್ಲ ಅಂದ್ರೇನೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂತಂದ್ರೆ ಏನರ್ಥ? ಅರ್ಥ ಆಗ್ತಿಲ್ಲ ಅಂತಂದ್ರೆ ಏನರ್ಥ? ನೀನ್ ತಗೊಂಡಿದ್ಯಾ? ತಗೊಂಡಿಲ್ಲ, ನೀ ಬೀಳ್ಸ್ಕೊಂಡಿದ್ದೆ, ನನಗಿದು ಸಿಕ್ತು. ಹುಡುಗಿಗೆ ಎಷ್ಟು ಸತಿ ಹೇಳಿದ್ರು ಜವಾಬ್ದಾರಿ ಇಲ್ದೆ ಅಲ್ಲಿ ಇಲ್ಲಿ ಬೀಳ್ಸ್ಕೊತಾ ಇದ್ದಾಳೆ. ಇವಳಿಗೆ ಸ್ವಲ್ಪನೂ ಭಯ ಇಲ್ದಂಗಾಗಿದೆ. ಬೀಳಿಸ್ಕೊಳ್ಳೋದು ಅಂದ್ರೆ ಅದೇನ್ ಆಟದ ವಸ್ತು ಅನ್ಕೊಂಡಿದ್ಯಾ? ಇದರ ಮಹಿಮೆ ಏನು ಅಂತ ನಿನಗೆ ಗೊತ್ತಾಗ್ತಿಲ್ಲ ಕಣೆ. ನಾವು ಹಿಂದಿನ ಕಾಲದವರು, ಮೂಢನಂಬಿಕೆ ಇರೋರು ಅಂತ ಅನ್ಕೋತಿದ್ಯಾ ಹೊರತು ನಮ್ಮ ನೋವನ್ನ ನೀನು ಅರ್ಥ ಮಾಡ್ಕೊಳ್ತಿಲ್ಲ ಕಣೆ. ಹೇಳಿದ ಮಾತನ್ನ ಕೇಳದೆ ಇದ್ದಕ್ಕೆ ನಿನ್ನ ಅಣ್ಣನ್ ಕಳ್ಕೊಂಡ್ವಿ. ಈಗ ನಿನ್ಗೇನಾದ್ರೂ ಆಗ್ಬಿಟ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ನಿನ್ನ ಜಾತಕದ ಪ್ರಕಾರ ನಿನ್ಗೆ ಪ್ರಾಣಕಂಟಕ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ನಿಂಗೆ ಈ ಖಡ್ಗ ಕೊಟ್ಟಿದೀವಿ. ನಮ್ಮ ನಂಬಿಕೆ ಮೇಲೆ ನಿನಗೆ ಗೌರವ ಇಲ್ಲದೆ ಇರ್ಬೋದು. ನಿಂಗೇನೋ ಆಗ್ಬಾರ್ದು ಅನ್ನೋದು ನಮ್ಮ ಭಯ ಮತ್ತೆ ನಮ್ಮ ಕಾಳಜಿನ ಈಗ ನೀನ್ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ನಮ್ಮ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ದಯವಿಟ್ಟು ಇದನ್ನ ಯಾವತ್ತೂ ತೆಗಿಯಕ್ ಹೋಗ್ಬೇಡ. ಮಾವ, ನಿಲ್ಲು ಅಂತ ಹೇಳ್ತಿದ್ರು, ಕೇಳಿಸ್ಕೊಳ್ದೆ ಹೋಗ್ತಿದ್ಯಲ್ಲ, ಯಾಕೆ? ಏನಷ್ಟು ಕೋಪ? ರಾತ್ರಿ ಗುಡಿಯೊಳಗೆ ಪ್ರವೇಶ ಮಾಡುವುದಕ್ಕೆ ಪ್ರಯತ್ನಿಸಿದವರ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಹೇಳಬೇಕು. ಗುಡಿಯೊಳಗೆ ಯಾರೂ ಹೋಗದಿರುವ ಹಾಗೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಬಂದವರ ಪ್ರಾಣ ತೆಗೆಯದೆ ಹಾಗೆ ಬಿಟ್ಟು ನಾವು ತಪ್ಪು ಮಾಡಿದ್ದೀವಿ. ಆ ಹುಡುಗಿ ಯಾರೆಂದು ನನಗೂ ಸಹ ಗೊತ್ತು ಮಾವ. ಆ ಭೈರವಿ ನನ್ ಪ್ರಾಣ ಕಾಪಾಡಿದಾಳೆ. ನಮ್ಮ ಪ್ರಾಣಕ್ಕೋಸ್ಕರ ಕರ್ತವ್ಯವನ್ನು ಮರೆಯಬೇಕು ಎನ್ನುತ್ತೀಯಾ? ಕತ್ತಲಾದ ಮೇಲೆ ಹೊರಗಡೆ ಓಡಾಡಬಾರದು ಎನ್ನುವುದು ಈ ಊರಿನ ಕಟ್ಟುಪಾಡು. ಅದು ಗೊತ್ತಿದ್ದರೂ ಅರ್ಧರಾತ್ರಿ ಸಮಯದಲ್ಲಿ ಆ ಹುಡುಗಿ ಇಲ್ಲಿಯವರೆಗೂ ಬಂದಿದ್ದಾಳೆ ಎಂದರೆ ಏನಂದುಕೊಳ್ಳಬೇಕು? ಗುಡಿಯಲ್ಲಿರುವ ನಮ್ಮ ರಹಸ್ಯವನ್ನು ತಿಳಿದುಕೊಳ್ಳಲು ಬಂದಿರುತ್ತಾರೆ. ಆ ಭೈರವಿ ಗುಡಿಯೊಳಗೆ ಬರ್ಬೇಕು ಅನ್ಕೋತಿರ ತಪ್ಪೆ. ಆದ್ರೆ ನನ್ನ ಪ್ರಾಣ ಕಾಪಾಡಿದವಳ ಮೇಲೆ ಕೃತಜ್ಞತೆ ತೋರಿಸುವುದು ನಮ್ಮ ಧರ್ಮ ಅಲ್ಲವೇ ಮಾವ? ಧರ್ಮಕ್ಕಾಗಿ ನಮ್ಮ ಕರ್ತವ್ಯವನ್ನು ಬಿಟ್ಟುಕೊಡುವವನಲ್ಲ. ಅವಳು ಯಾಕೆ ಬಂದಿದ್ಲು ನಾನ್ ತಿಳ್ಕೊತೀನಿ. ಯಾವತ್ತಿಗೂ ಇಲ್ಲಿ ಬರಬಾರ್ದು ಅಂತ ಆ ಭೈರವಿಗೆ ನಾನು ಹೇಳುತ್ತೇನೆ. ನೀನು ಹೇಳುವುದಲ್ಲ,
ಅವಳೇನಾದರೂ ಮತ್ತೆ ಈ ಕಡೆ ಬಂದು ಗುಡಿಯೊಳಗೆ ಹೋಗುವುದಕ್ಕೆ ಪ್ರಯತ್ನ ಪಟ್ಟರೆ ಅವಳನ್ನು ಜೀವಂತ ಉಳಿಸುವುದಿಲ್ಲ. ಆ ಹುಡುಗಿಯರಾದ ಮೇಲೆ ಇನ್ಯಾರೋ ಒಬ್ಬ ಗುಡಿಯ ಮೆಟ್ಟಿಲು ಹತ್ತೋಕೆ ಪ್ರಯತ್ನ ಮಾಡಿದ. ಶಿವಯ್ಯ ತಡೆಯದೇ ಇದ್ದಿದ್ದರೆ ಇಷ್ಟೊತ್ತಿಗೆ ನನ್ನ ಹಲ್ಲಲ್ಲಿರುವ ಕಾರ್ಕೋಟಕ ವಿಷಕ್ಕೆ ಅವನು ಬಲಿಯಾಗುತ್ತಿದ್ದ. ಒಂದು ಸಲ ಬರುವುದಕ್ಕೆ ಪ್ರಯತ್ನ ಪಟ್ಟವನು ಇನ್ನೊಮ್ಮೆ ಖಂಡಿತ ಬಂದೇ ಬರುತ್ತಾನೆ. ಇನ್ನೊಂದು ಸಲ ಬಂದರೆ ಅವನ ಸಾವು ಕಟ್ಟಿಟ್ಟ ಬುತ್ತಿ. ಅವರು ಈ ಊರಿನ ಹಿರಿಯರು ಕೃಷ್ಣಯ್ಯನ ಮನೆಗೆ ಬಂದಿದ್ದಾರೆ. ಅವ್ರ ಮನೆ ಹುಡುಗಿ ಭೈರವಿಗೋಸ್ಕರ ಬಂದಿದ್ದಾನೆ ಅನ್ಕೊಂಡಿರ್ಲಿಲ್ಲ. ಗುಡಿಯೊಳಗಡೆ ಬರುವ ಸಾಹಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಅವನನ್ನ ನಾನ್ ನೋಡ್ಕೋತೀನಿ ಮಾವ. ಸರಿ, ಏನು ತೊಂದರೆಯಾಗದಂತೆ ನೋಡಿಕೊ. ಅವತ್ತು ಗುಡಿಯೊಳಗೆ ಹೋಗೋದು ಅಪಾಯ ಅಂತ ಹೇಳಿದ್ಮೇಲೂ ಮಧ್ಯರಾತ್ರಿಲಿ ಇಲ್ಲಿವರೆಗೂ ಬಂದು ಗುಡಿಯೊಳಗೆ ಹೋಗಕ್ ನೋಡಿದಾನೆ ಅಂದ್ರೆ ಏನೋ ಒಂದು ದುರುದ್ದೇಶ ಇಟ್ಕೊಂಡೇ ಬಂದಿರ್ತಾನೆ. ಅವನ್ ವಿಷಯ ಏನು ಅಂತ ನಾನು ನೋಡೇ ಬಿಡ್ತೀನಿ. ಕೇಳಿ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ರೂಮ್ ಒಳಗೆ ಹೋಗಿ ತಪ್ಪು ಮಾಡಿಬಿಟ್ಟೆ. ಭೈರವಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಹೋಗ್ಬಾರ್ದಿತ್ತು. ಸರ್, ಮೊಬೈಲ್ ರಿಪೇರಿ ಮಾಡ್ಕೊಡಕ್ಕೆ ಹೇಳಿ ಆ ಕಡೆ ಬರಲೇ ಇಲ್ವಲ್ಲ? ಬರೋಣ ಅನ್ಕೊಂಡಿದ್ದೆ. ತಗೊಳ್ಳಿ ಸರ್, ನಿಮ್ಮ ಫೋನು ರಿಪೇರಿ ಆಗಿದೆ. ಥ್ಯಾಂಕ್ ಯು. ಎಷ್ಟಾಯ್ತು? ಏನು ಬೇಡ ಸರ್. ಏನು ಬೇಡವಾ? ಕೃಷ್ಣಯ್ಯನವ್ರ ಸಂಬಂಧಿಗಳ ಹತ್ರ ದುಡ್ಡು ತಗೊಳ್ಳೋದೇನು ಚೆನ್ನಾಗಿರುತ್ತೆ. ಬರ್ತೀನಿ ಸರ್. ಹಲೋ ಬಾಸ್. ಹೇ ಬಾಸ್, ಹಲೋ. ಓ ಮೈ ಗಾಡ್, ಮನೆಯಿಂದ ಇಷ್ಟೊಂದು ಮಿಸ್ ಕಾಲ್ಸಾ? ನನಗೋಸ್ಕರ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅರ್ಜುನ್. ಹಲೋ ಅಮ್ಮ, ಹೇಗಿದ್ಯಮ್ಮ? ಕಂದ, ನಿನಗೇನಾಗಿದೆಯೋ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ ನಾನು. ಎಲ್ಲಿದ್ಯಪ್ಪ? ಅಮ್ಮ, ನಮಗ್ ಟೆನ್ಷನ್ ಆಗತ್ತೆ ಅಂತ ನಿನಗ್ ಗೊತ್ತಿಲ್ವಾ? ಯಾರಮ್ಮ? ಅರ್ಜುನ್ ಫೋನ್ ಮಾಡಿದ್ದಾನೆ. ಅರ್ಜುನ್? ಹಲೋ ಅರ್ಜುನ್? ಅರ್ಜುನ್, ನಿಂಗೇನಾದ್ರೂ ಬುದ್ಧಿ ಇದೆಯಾ? ಮನೆಗೂ ಬರ್ದೆ, ಫೋನು ಮಾಡ್ದೆ, ಎಲ್ಲೋ ಹೋಗಿ ಕುತ್ಕೊಂಡಿದ್ಯಲ್ಲ. ಇಲ್ಲಿ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದೀವಿ ಗೊತ್ತಾ ನಿಂಗೆ? ಸ್ಯಾನ್ ನನಗೆ ಗೊತ್ತು. ಇಲ್ಲಿ ಯಾಕೆ ಉಳ್ಕೋಬೇಕಾಯ್ತು ಅಂದ್ರೆ, ನಂಗೆ ರೀಸನ್ ಹೇಳ್ಬೇಡ. ಅಲ್ಲೇನ್ ಕೆಲ್ಸ ನಿಂಗೆ? ಹೇಗ್ ಹೋದ್ಯೋ ಹಾಗೆ ಬರ್ಬೇಕು ಅಂತ ಗೊತ್ತಾಗಲ್ವಾ? ಅದು ಹಾಗಲ್ಲ ಸ್ಯಾನ್, ಅದು ಅರ್ಜುನ್. ಹಲೋ 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 ಅರ್ಜುನ್. ಹಲೋ ಅರ್ಜುನ್.